ಮಾಡೋದು ಎಷ್ಟು ಸುಲಭನೋ ತಿನ್ನೋಕೆ ಅಷ್ಟೇ ರುಚಿಯಾಗಿದೆ ಈ ಪುದೀನ ರೈಸ್. ಇವತ್ತು ನಾನು ಕೇವಲ 5 ನಿಮಿಷದಲ್ಲಿ ಉಳಿದ ಅನ್ನನ ಬಳಸಿ ತುಂಬಾ ರುಚಿಯಾಗಿರುವಂತಹ ಪುದೀನ ರೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಸೊ ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಮಿಕ್ಸಿಯಲ್ಲಿ 1 ಕಪ್ ಆಗುವಷ್ಟು ಪುದೀನ ಸೊಪ್ಪು ಹಾಕ್ಕೊತಿದ್ದೀನಿ. ನಾನಿದು ಸೊಪ್ಪನ್ನ ಮೊದಲೇ ಕ್ಲೀನಾಗಿ ತೊಳೆದು ಇಟ್ಕೊಂಡಿರುವಂತಹ ಸೊಪ್ಪದ. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಸುಮಾರು ಒಂದು 4ರಿಂದ 5 ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ನಾನಿಲ್ಲಿ. ಇದು ಜಾಸ್ತಿ ಖಾರ ಇಲ್ಲ, ಹೀಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ ನಾನಿಲ್ಲಿ. ಮತ್ತು ಒಂದು 4 ಲವಂಗ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ದಾಲ್ಚಿನ್ನಿ ಹಾಕ್ಕೊತಿದ್ದೀನಿ. ಈ ಲವಂಗ ಮತ್ತು ದಾಲ್ಚಿನ್ನಿ ಮಿಕ್ಸ್ ಮಾಡದೆ ಹಾಕಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದರದ್ದು. ಇವಾಗ ಒಂದು 2-3 ಚಮಚ ಆಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ. ನೀವಿಲ್ಲಿ ಮೊಸರು ಬದಲಾಗಿ ನೀರು ಕೂಡ ಹಾಕ್ಕೋಬೋದು. ಇದ್ದರೆ ಮೊಸರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀರು ಕೂಡ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ರುಬ್ಕೋಬೋದು. ನೋಡಿ ನಾನಿಲ್ಲಿ ಸ್ಮೂತಾಗಿ ರುಬ್ಕೊಂಡಿನಿ. ನಿಮಗೆ ತರಿಯಾಗಿ ಬೇಕಂದರೆ ನೀವು ತರಿಯಾಗಿ ರುಬ್ಕೋಬೋದು. ಇವಾಗ ನಾನಿಲ್ಲಿ ರುಬ್ಕೊಂಡಾದ್ಮೇಲೆ ಕಡಾಯಿನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ತುಪ್ಪದ ಬದಲಾಗಿ ಎಣ್ಣೆ ಕೂಡ ಹಾಕ್ಕೋಬೋದು, ಬಟ್ ತುಪ್ಪ ಇತ್ತಂದರೆ ತುಪ್ಪನೇ ಹಾಕ್ಕೊಳ್ಳಿ. ಇವಾಗ ತುಪ್ಪ ಗರಂ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಕುಟ್ಟಿ ಹಾಕಬಾರ್ದು, ಸಣ್ಣದಾಗಿ ಕಟ್ ಮಾಡ್ಕೊಂಡೇ ಹಾಕ್ಕೊಳ್ಳಿ. ಅದ್ರ ಜೊತೆಗೆ 1 ಚಮಚ ಆಗುವಷ್ಟು ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ. ಮತ್ತು ಒಂದು 2-3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇವಾಗ ಈ ಎಲ್ಲ ಸಾಮಗ್ರಿ ನಾನು ಸ್ವಲ್ಪನೇ ಕೆಂಪಾಗೋ ತನಕ ಹುರ್ಕೊತಿದ್ದೀನಿ. ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಕೆಂಪಾಗಿದೆ. ಇವಾಗ ಇದರಲ್ಲಿ ಕಾಜು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಇದು ಇಲ್ಲ ಅಂದರೆ ನೀವು ಇಲ್ಲಿ ಶೇಂಗಾ ಬೀಜ ಕೂಡ ಹಾಕೋಬೋದು, 2 ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಈ ಕಾಜು ಕೂಡ ಸ್ವಲ್ಪನೇ ಕೆಂಪಾಗಬೇಕು, ಅಲ್ಲಿ ತನಕ ಇದನ್ನು ನಾನು ಹುರ್ಕೊಂಡು ತೊಗೊತಿದ್ದೀನಿ. ಮತ್ತು ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಇದರಲ್ಲಿಂತ ನನ್ನ ಚಾನಲ್ ಗ್ರೋ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನನಗೆ. ಇವಾಗ ನಾನಿಲ್ಲಿ ಪೇಸ್ಟ್ ಹಾಕ್ಕೊತಿದ್ದೀನಿ, ಪುದೀನ ಪೇಸ್ಟ. ಇವಾಗ ಪುದೀನ ನಾವು ಹಸಿದೇ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಹೀಗಾಗಿ ಈ ಪುದೀನ ಸೊಪ್ಪು ಸರಿಯಾಗಿ ಹುರ್ಕೋಬೇಕಾಗುತ್ತೆ. ನೋಡಿ ಎಣ್ಣೆ ಕೂಡ ಸಪ್ರೇಟ್ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಒಂದು 3-4 ನಿಮಿಷ ನಾನು ಸ್ಲೋ ಗ್ಯಾಸ್ನಲ್ಲಿ ಹುರ್ಕೊಂಡಿದ್ದೆ. ಇವಾಗ ಇದರಲ್ಲಿ ಒಂದು ಸ್ವಲ್ಪನೇ ಅರಿಶಿಣ ಹಾಕ್ಕೊತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪನ್ನ ನೀವು ಇಲ್ಲಿ ನೋಡ್ಕೊಂಡು ಹಾಕೋಬೇಕು, ನಾವು ಅನ್ನ ಮಾಡುವಾಗ ಕೂಡ ಹಾಕಿರ್ತೀವಲ್ಲ, ಹೀಗಾಗಿ ನೋಡಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 2 ಕಪ್ ಆಗುವಷ್ಟು ಅನ್ನ ಹಾಕ್ಕೊತಿದ್ದೀನಿ. ಇದು ನಾನು ರಾತ್ರಿನೇ ಮಾಡಿಟ್ಟಿರುವಂತಹ ಅನ್ನದ. ಇವಾಗ ಮುಂಜಾನೆ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ಗೋಸ್ಕರ. ಇವಾಗ ಎಲ್ಲ ಸೇರಿಸಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಇಲ್ಲಿ ಬಿಸಿ ಬಿಸಿ ಆಗಿರುವಂತಹ ಅನ್ನನ ಹಾಕಬಾರ್ದು, ತಣ್ಣಗೆ ಮಾಡ್ಕೊಂಡೆ ಅನ್ನನ ಹಾಕ್ಕೊಳ್ಳಿ. ನೋಡಿ ಎಲ್ಲನೂ ಸೇರಿಸಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು 2-3 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ನಾನು ಅಥವಾ ಹಬೆಯಲ್ಲಿ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ಒಂದು 2-3 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ನಮ್ಮ ಪುದೀನ ರೈಸ್ ತಯಾರಾಗಿದೆ. ತುಂಬ ರುಚಿಯಾಗಿ ಬರುತ್ತೆ. ಜಸ್ಟ್ 5 ನಿಮಿಷದಲ್ಲಿ ಈ ರೆಸಿಪಿನ ನೀವು ತಯಾರು ಮಾಡ್ಕೋಬೋದು. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ, ಮತ್ತೆ ಒಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಘಮ್ ಅಂತಿದೆ ನಮ್ಮ ಪುದೀನ ರೈಸ್. ಆರೋಗ್ಯಕ್ಕೂ ಸೈ ಮತ್ತು ರುಚಿಗೂ ಸೈ ನಮ್ಮ ಪುದೀನ ರೈಸ್ ತಯಾರಾಗಿದೆ. ಇವಾಗ ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವ, ಏನೂ ಕಷ್ಟನೇ ಇಲ್ಲ. ಎದ್ದ ತಕ್ಷಣ ಮುಂಜಾನೆ ಒಂದು 5-10 ನಿಮಿಷದಲ್ಲಿ ಈ ರೆಸಿಪಿನ ನೀವು ತಯಾರು ಮಾಡ್ಕೋಬೋದು. ಓಕೆ, ಮೊದಲೇ ಹೇಳಿದಾಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ, ಮತ್ತೆ ಒಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.